ನಮಸ್ಕಾರ. ಯುವಾಲ್ ನೋವಾ ಹರಾರಿಯವರ ಸೇಪಿಯನ್ಸ್ ಮಾನವಕುಲದ ಸಂಕ್ಷಿಪ್ತ ಇತಿಹಾಸ ಆ ಪುಸ್ತಕದ ಕೆಲವು ಮುಖ್ಯ ವಿಚಾರಗಳ ಬಗ್ಗೆ ಆಳವಾಗಿ ಇವತ್ತು ಮಾತಾಡೋಣ. ಈ ಪುಸ್ತಕ ಆಕ್ಚುಲಿ ಒಂದು ಮೂಲ ಪ್ರಶ್ನೆ ಕೇಳ್ತದೆ. ನಾವು ಹೋಮೋಸೇಪಿಯನ್ಸ್ ಈ ಭೂಮಿ ಮೇಲೆ ಇಷ್ಟೊಂದು ಪ್ರಬಲವಾದ ಪ್ರಭೇದ ಆಗಿದ್ದು ಹೇಗೆ ಅಂತ. ಹೌದು, ಇದು ನಮ್ಮದೇ ಕಥೆ ಅಲ್ವಾ? ಸುಮಾರು 70,000 ವರ್ಷಗಳ ಹಿಂದಿನ ಆ ಅರಿವಿನ ಕ್ರಾಂತಿಯಿಂದ ಹಿಡಿದು ನಂತರ ಕೃಷಿ, ಆಮೇಲೆ ಮಾನವಕುಲದ ಏಕೀಕರಣ, ಮತ್ತೆ ಈಗ ಕೇವಲ 500 ವರ್ಷಗಳ ಹಿಂದಿನ ವೈಜ್ಞಾನಿಕ ಕ್ರಾಂತಿ. ಈ 4 ಮುಖ್ಯ ಹಂತಗಳನ್ನ ಇದು ವಿಶ್ಲೇಷಣೆ ಮಾಡುತ್ತೆ. ಸರಿ, ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ಅರಿವಿನ ಕ್ರಾಂತಿ. 70,000 ವರ್ಷಗಳ ಹಿಂದೆ ಏನೋ ಒಂದು ದೊಡ್ಡ ಬದಲಾವಣೆ ಆಯಿತು ಅಂತ ನಮ್ಮ ಯೋಚನೆ ಮಾಡೋ ರೀತಿಯೇ ಬೇರೆ ಆಯಿತು. ಹೌದು, ಅಂದ್ರೆ ಭಾಷೆ ಬಂತು, ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ಬಂತು, ಮತ್ತು ಅತೀ ಮುಖ್ಯವಾಗಿ ಹಂಚಿಕೊಂಡ ಕಥೆಗಳು, ಅಂದ್ರೆ ಶೇರ್ಡ್ ಮಿತ್ಸ್ ಅಂತಣಲ್ಲ, ಅದನ್ನ ಸೃಷ್ಟಿಸೋ ಸಾಮರ್ಥ್ಯ ಬಂತು. ಶೇರ್ಡ್ ಮಿತ್ಸ್ ಅಂದ್ರೆ ಈಗ ದೇವರು, ರಾಷ್ಟ್ರ, ಹಣ ಇವೆಲ್ಲ ನಿಜವಾಗ್ಲೂ ಭೌತಿಕವಾಗಿ ಇಲ್ಲದ ಕಲ್ಪನೆಗಳು, ಆದ್ರೂ ನಾವೆಲ್ಲ ಅದನ್ನ ನಂಬ್ತೀವಿ. ಹೌದು. ಈ ಸಾಮೂಹಿಕ ನಂಬಿಕೆಯಿಂದಲೇ ನಾವು, ಅಂದ್ರೆ ಸೇಪಿಯನ್ಸು, ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಕೆಲಸ ಮಾಡೋಕೆ, ಸಹಕರಿಸೋಕೆ ಸಾಧ್ಯವಾಗಿದ್ದು. ಬೇರೆ ಯಾವ ಪ್ರಾಣಿಗೂ ಇದಾಗಲ್ಲ. ಹರಾರಿ ಹೇಳ್ತಾರಲ್ಲ, ಕಾದಂಬರಿಯು ನಮ್ಗೆ ಕೇವಲ ವಿಷಯಗಳನ್ನು ಕಲ್ಪಿಸಿಕೊಳ್ಳಲು ಮಾತ್ರವಲ್ಲ, ಸಾಮೂಹಿಕವಾಗಿ ಹಾಗೆ ಮಾಡಲು ಸಾಧ್ಯವಾಗಿಸಿದೆ ಅಂತ. ಸೊ ಕತೆ ಹೇಳೋದೇ ನಮ್ಮ ಸೂಪರ್ ಪವರ್ ಇದ್ದಾಗೆ. ಕತೆಗಳೇ ಸೂಪರ್ ಪವರ್. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಸರಿ, ಹಾಗಾದ್ರೆ ಇದರ ನಂತರ ಬರೋದು ಕೃಷಿ ಕ್ರಾಂತಿ. ಸುಮಾರು 10,000 ವರ್ಷಗಳ ಹಿಂದೆ ಅಲ್ವಾ? ಹೌದು, 10,000 ವರ್ಷಗಳ ಹಿಂದೆ. ನಾವು ಗೋಧಿಯನ್ನು ಪಳಗಿಸ್ತೀವಿ ಅಂತ ನಾವೆಲ್ಲ ಓದಿದ್ವಿ. ಆದರೆ ಹರಾರಿ ಸ್ವಲ್ಪ ಉಲ್ಟಾ ಹೇಳ್ತಾರೆ, ಗೋಧಿ ನಮ್ಮನ್ನ ಪಳಗಿಸ್ತು ಅಂತ. ಇದರ ಅರ್ಥ ಏನು? ಅದು ಅವರ ಒಂದು ಚುರುಕಾದ ವಾದ. ನೋಡಿ, ಕೃಷಿ ಶುರುವಾದ್ಮೇಲೆ ನಾವು ಒಂದೇ ಕಡೆ ನೆಲೆ ನಿಂತ್ಕೊಳ್ಳೋತೆ ಶುರು ಮಾಡಿದ್ವಿ. ಹೌದು, ವಸಾಹತುಗಳು ಬಂತು. ಹೌದು, ಜನಸಂಖ್ಯೆ ಸ್ಫೋಟ ಆಯ್ತು, ನಾಗರಿಕತೆ ಬೆಳೀತು, ಇದೆಲ್ಲ ನಿಜ. ಆದ್ರೆ ಅದರ ಜೊತೆಗೆ ಹೊಸ ಸಮಸ್ಯೆಗಳು ಶುರುವಾದ್ವು. ರೋಗಗಳು, ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಶ್ರೇಣೀಕರಣ. ಹೌದಲ್ಲ. ಹಿಂದೆಂದಿಗಿಂತ ಹೆಚ್ಚು ದುಡಿಮೆ ಮತ್ತೆ ದೊಡ್ಡ ದೊಡ್ಡ ಯುದ್ಧಗಳು, ಇದೆಲ್ಲ ಶುರುವಾಯ್ತು. ಅದಕ್ಕೆ ಹರಾರಿ ಇದನ್ನ ಇತಿಹಾಸದ ಅತಿದೊಡ್ಡ ವಂಚನೆ ಅಂತ ಕರೆಯೋದು. ಅತಿದೊಡ್ಡ ವಂಚನೆ ಅಂದ್ರೆ ಸಮಾಜವಾಗಿ ನಾವು ಹೆಚ್ಚು ಉತ್ಪಾದನೆ ಮಾಡಿದ್ವಿ ನಿಜ, ಆದ್ರೆ ಒಬ್ಬ ಸರಾಸರಿ ವ್ಯಕ್ತಿಯ ಜೀವನ ಬೇಟೆಗಾರ ಸಂಗ್ರಹಕಾರನಿಗಿಂತ ಚೆನ್ನಾಗಿರ್ಲಿಲ್ಲ, ಬಹುಶಃ ಕಷ್ಟನೇ ಆಗಿರಬಹುದು, ಹೆಚ್ಚು ಸಂತೋಷವಾಗಿರ್ಲಿಲ್ಲ ಅಂತ ಅವರ ವಾದ. ಪ್ರಗತಿಯಾಯಿತು, ಆದರೆ ಜನ ಸುಖವಾಗಿರ್ಲಿಲ್ಲ ಅಂತ ಆಯಿತು. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಸರಿ, ಇದರ ನಂತರ ಮಾನವಕುಲ ಒಂದಾಗಿದ್ದು ಹೇಗೆ? ಸಾಮ್ರಾಜ್ಯಗಳು, ಧರ್ಮಗಳು. ಹೌದು, ಸಾವಿರಾರು ವರ್ಷಗಳಲ್ಲಿ 3 ಮುಖ್ಯ ಶಕ್ತಿಗಳು ಮಾನವರೆಲ್ಲ ಹತ್ತಿರ ತಂದು ಅಂತ ಈ ಮೂಲೆ ಹೇಳುತ್ತೆ. ಮೊದಲನೇದು ದುಡ್ಡು, ಅಂದ್ರೆ ಹಣ. ಹೇಗೆ? ಅದು ಎಲ್ಲರೂ ನಂಬುವ ಒಂದು ವ್ಯವಸ್ಥೆ ಆಯ್ತಲ್ವಾ? ವ್ಯಾಪಾರಕ್ಕೆ, ವಿನಿಮಯಕ್ಕೆ ಒಂದು ಯೂನಿವರ್ಸಲ್ ಮೀಡಿಯಂ ಆಯ್ತು. ಸರಿ. ಎರಡನೇದು ಸಾಮ್ರಾಜ್ಯಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯವಸ್ಥೆಗಳು. ಇವು ಬೇರೆ ಬೇರೆ ಸಂಸ್ಕೃತಿಗಳನ್ನ, ಜನಾಂಗಗಳನ್ನ ಒಂದೇ ಆಡಳಿತದ ಕೆಳಗೆ ತಂದುವು. ಓಕೆ, ಆದ್ರೆ ಈ ಏಕೀಕರಣ ಸುಲಭವಾಗಿರ್ಲಿಲ್ಲ ಅನ್ಸುತ್ತೆ. ಸಂಘರ್ಷಗಳಾಗಿರ್ಬೇಕಲ್ಲ? ಖಂಡಿತ. ಈ ಶಕ್ತಿಗಳು ನಮ್ಮನ್ನು ಒಂದುಗೂಡಿಸಿದ್ರೂ ಅದರ ಬೆಲೆ ತೆರಬೇಕಾಯ್ತು. ಅಂದ್ರೆ ಎಷ್ಟೋ ಸ್ಥಳೀಯ ಸಂಸ್ಕೃತಿಗಳು, ಭಾಷೆಗಳು, ಅವರ ಸ್ವಾತಂತ್ರ್ಯ ಎಲ್ಲ ಕಳೆದುಹೋಯ್ತು. ಸಾಮ್ರಾಜ್ಯಗಳು ಬರೀ ಗೆಲ್ಲಲಿಲ್ಲ, ಅವು ತಮ್ಮದೇ ಆದ ಕಾನೂನು, ಶಿಕ್ಷಣ, ಜೀವನ ಕ್ರಮವನ್ನ ಎಲ್ಲರ ಮೇಲೂ ಹೇರಿದ್ದು ಅಂತಾನಾ? ಒಂದು ತರ ಹೇರಿದ್ವು ಅಥವಾ ಸ್ಟ್ಯಾಂಡರ್ಡೈಸ್ ಮಾಡಿದ್ವು ಅಂತ ಹೇಳ್ಬೋದು. ಹೌದು. ಸರಿ, ನಂತರದ ದೊಡ್ಡ ಘಟ್ಟ ವೈಜ್ಞಾನಿಕ ಕ್ರಾಂತಿ, ಸುಮಾರು 500 ವರ್ಷಗಳ ಹಿಂದೆ. ಇಲ್ಲಿ ಮುಖ್ಯವಾದ ಬದಲಾವಣೆ ಏನು? ಇಲ್ಲಿ ಒಂದು ದೊಡ್ಡ ಶಿಫ್ಟ್ ಆಯ್ತು. ಅದೇನಂದ್ರೆ, ಮನುಷ್ಯರು ನಮಗೆ ಎಲ್ಲವೂ ಗೊತ್ತಿಲ್ಲ ಅನ್ನೋದನ್ನ ಒಪ್ಕೊಳ್ಳಕ್ ಶುರು ಮಾಡಿದ್ದು. ಅಂದ್ರೆ ನಮ್ಮ ಅಜ್ಞಾನವನ್ನ ಒಪ್ಕೊಳ್ಳುವುದು. ಅಜ್ಞಾನವನ್ನ ಒಪ್ಕೊಳ್ಳೋದು. ಹೌದು. ಮೊದಲೆಲ್ಲ ಧರ್ಮಗ್ರಂಥಗಳಲ್ಲೋ ಹಳೆಯ ಸಂಪ್ರದಾಯಗಳಲ್ಲೂ ಎಲ್ಲ ಉತ್ತರ ಇದೆ ಅನ್ಕೊಂಡಿದ್ರು. ಆದ್ರೆ ವೈಜ್ಞಾನಿಕ ಕ್ರಾಂತಿ ಹೇಳುದು, ನಮಗೆ ಗೊತ್ತಿಲ್ದಿರೋದು ತುಂಬಾ ಇದೆ, ಅದನ್ನ ಪ್ರಯೋಗಗಳ ಮೂಲಕ, ವೀಕ್ಷಣೆಗಳ ಮೂಲಕ ಕಂಡುಹಿಡಿಬೇಕು ಅಂತ. ಸರಿ. ಇದ್ರಿಂದಾಗಿ ವಿಜ್ಞಾನ, ತಂತ್ರಜ್ಞಾನದಲ್ಲಿ ಹೌದು, ಅಪಾರವಾದ ಪ್ರಗತಿಯಾಯಿತು. ಆಧುನಿಕ ಮೆಡಿಸಿನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಗ್ಲೋಬಲ್ ಟ್ರೇಡ್ ಎಲ್ಲವೂ ಇದರ ಫಲವೇ. ಬಂಡವಾಳಶಾಹಿ ಕೂಡ ಇದ್ರ ಜೊತೆಗೆ ಬೆಳೆಯಿತು. ಆದ್ರೆ ಇದರ ಇನ್ನೊಂದು ಮುಖವೂ ಇದೆ ಅಲ್ವಾ?
ಈಗ ನಾವು ಎದುರಿಸ್ತಿರೋ ಸಮಸ್ಯೆಗಳು ಕ್ಲೈಮೇಟ್ ಚೇಂಜ್, ನ್ಯೂಕ್ಲಿಯರ್ ವೆಪನ್ಸ್. ಎಕ್ಸಾಕ್ಟ್ಲಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಬೇರೆ ಹೊಸ ಸವಾಲುಗಳು ಬಂದಿವೆ. ಹರಾರಿ ಅದನ್ನ ಚೆನ್ನಾಗಿ ಹೇಳ್ತಾರೆ. ನಾವು ಹಿಂದಿನ ದಿನ್ಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದೇವೆ, ಆದ್ರೆ ನಮಗೆ ಏನು ಬೇಕು ಎಂಬುದೇ ನಮಗೆ ತಿಳಿದಿಲ್ಲ ಅಂತ. ಹೌದು, ಈ ಮಾತು ಬಹಳ ಮುಖ್ಯ ಅನ್ಸುತ್ತೆ. ಅಷ್ಟೊಂದು ಶಕ್ತಿ ಇದೆ, ಆದ್ರೆ ಅದನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿದೆಯಾ? ಅದೇ ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಈ ಪುಸ್ತಕದಿಂದ ನಾವ್ ಏನ್ ಕಲ್ತ್ವಿ ಅನ್ನೋದಾದ್ರೆ, ಕೆಲವು ಮುಖ್ಯ ಅಂಶಗಳು. ನಮ್ಮ ಸಾಮೂಹಿಕ ಕಥೆಗಳು, ಕಲ್ಪನೆಗಳೇ ನಮ್ಮ ಶಕ್ತಿಯ ಮೂಲ. ಹ್ಮ್ ಕೃಷಿ ಕ್ರಾಂತಿ, ಆಹಾರ ಭದ್ರತೆ ತಂದ್ರೂ ಅದು ಒಂದ್ ರೀತಿಯಲ್ಲಿ ನಮ್ಮನ್ನ ಬಂಧಿಸಿತು, ಅಸಮಾನತೆ ತಂತು. ಸರಿ. ವಿಜ್ಞಾನ ಬೆಳೆದಿದ್ದು ನಮಗೆ ಗೊತ್ತಿಲ್ಲ ಅಂತ ಒಪ್ಕೊಂಡಾಗ. ಹ್ಮ್ ಮತ್ತೆ ಇಷ್ಟೆಲ್ಲ ಪ್ರಗತಿ ಆಗಿದ್ರೂ ನಾವು ನಮ್ಮ ಪೂರ್ವಜರಿಗಿಂತ ಹೆಚ್ಚು ಸಂತೋಷವಾಗಿದ್ದೀವಾ ಅನ್ನೋದು ಅದು ಕ್ಲಿಯರ್ ಇಲ್ಲ. ಹೌದು, ಹರಾರಿ ಉತ್ತರ ಕೊಡೋಕಂತ ಸರಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಂದೆ ಎಲ್ಲಿಗೆ ಹೋಗ್ತಿದೀವಿ ನಾವು? ಹೋಮೋಸೇಪಿಯನ್ಸ್ ಹೋಗಿ ಹೋಮೋ ಡ್ಯೂಸ್ ಆಗ್ತೀವಾ? ಅಂದ್ರೆ ಟೆಕ್ನಾಲಜಿಯಿಂದ ದೇವರುಗಳ ಥರ ಆಗ್ತೀವಾ? ಹೌದು, ಜೆನೆಟಿಕ್ ಇಂಜಿನಿಯರಿಂಗ್, ಎಐ ಇವೆಲ್ಲ ಮನುಷ್ಯ ಅಂದ್ರೆ ಏನು ಅನ್ನೋ ಅರ್ಥವನ್ನೇ ಬದಲಾಯಿಸುತ್ತಾ ಈ ತರಹದ ದೊಡ್ಡ ಪ್ರಶ್ನೆಗಳನ್ನ ನಮ್ ಮುಂದೆ ಇಡ್ತಾರೆ. ಇದಕ್ಕೆಲ್ಲ ಉತ್ತರ ಸದ್ಯಕ್ಕಿಲ್ಲ. ಇಲ್ಲ, ಆದ್ರೆ ಯೋಚನೆ ಮಾಡೋಕ್ ಹಚ್ಚುತ್ತೆ. ಕೊನೆಗೆ ಅವರ ಒಂದು ಫೇಮಸ್ ಕೋಟ್ ಇದೆಯಲ್ಲ, ಯಾವುದು? ಒಂದು ಕೋತಿಗೆ ಸ್ವರ್ಗದಲ್ಲಿ ಅನಂತ ಬಾಳೆಹಣ್ಣುಗಳನ್ನು ಕೊಡುವುದಾಗಿ ಭರವಸೆ ನೀಡಿ ಅದರ ಕೈಲಿರುವ ಬಾಳೆಹಣ್ಣನ್ನು ನೀವು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ಅಂತ. ಹಾ, ಅಂದ್ರೆ ಅಂದ್ರೆ ಮನುಷ್ಯರು ಮಾತ್ರ ಭವಿಷ್ಯದ ಕಣ್ಣಿಗೆ ಕಾಣದ ಭರವಸೆಗಳನ್ನ, ಕಲ್ಪನೆಗಳನ್ನ ನಂಬಿ ವರ್ತಮಾನದಲ್ಲಿ ತ್ಯಾಗ ಮಾಡ್ತಾರೆ. ಇದು ನಮ್ಮ ಒಂದು ವಿಶಿಷ್ಟ ಗುಣ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಖಂಡಿತ. ನಮ್ಮ ಇತಿಹಾಸ, ನಮ್ಮ ನಂಬಿಕೆಗಳು, ನಮ್ಮ ಭವಿಷ್ಯದ ಬಗ್ಗೆ ಮರುಚಿಂತನೆ ಮಾಡೋಕೆ ಹಚ್ಚುವಂತಹ ಪುಸ್ತಕ ಇದು. ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ.